ಹಲೋ. ಹಾಯ್ ಗಾಯ್ಸ್, ನಮಸ್ತೆ. ನೀವು ಆಗಲೇ ಹೇಳ್ದಂಗೆ ಬೀಚ್ ಮತ್ತು ಇದು ಸ್ಟೇದು ಟೂರೆಲ್ಲ ಮಾಡಿದ್ದೆ ನಾನು ಫುಲ್ಲು, ಏನೇನಿದೆ ಏನೇನು ಕತೆ ಅಂತ. ಸೊ ಓನರು ಇದ್ದಾರೆ, ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ, ಒಂದು ಸ್ವಲ್ಪ ಇನ್ಪುಟ್ಸ್ ತೊಗೊಳ್ಳೋಣ ಅವ್ರ ಕಡೆಯಿಂದ. ಸರ್ ಬನ್ನಿ. ಹಲೋ, ಗುಡ್ ಮಾರ್ನಿಂಗ್. ಸರ್ ನಿಮ್ಮ ನೇಮು? ನನ್ನ ಹೆಸರು ಚೇತನ್ ಅಂತ. ನಾನು ಇಬ್ಬರು ನೋಡ್ಕೊತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಏನು? ನಾನು ವಿನಯ್, ನಾನು ಮತ್ತು ವಿನಯ್ ಅಂತ ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿರೋದು. ಇದನ್ನ ಇಬ್ಬರು ಒಟ್ಟಿಗೆ ಫಸ್ಟ್ ನಾನು ಕೆಲಸ ಮಾಡಿ ಇವಾಗ ಒಂದು 3 ಇಯರ್ಸ್ ಆಗಿದೆ. 3 ಇಯರ್ಸಿಂದ ನಡೆಸ್ತಾ ಇದ್ದೀವಿ. ಓಕೆ. ಇದು ಏನು ಸ್ಟೇ ಬಂದು ಏನು ನಿಮ್ಮ ಏನಕ್ಕೆ ಬರಬೇಕು ಜನಗಳು ಇದೇ ಸ್ಟೇಗೆ? ಈಗ ನಾನು ಬರಬೇಕಾದ್ರೆ ಒಂದು ಸಿನಾರಿಯೋ ಏನಾಯಿತು ಅಂದರೆ, ನಾನು ಅಲ್ಲಿ ಸ್ಟ್ರೇಂಜರ್ನ ಮೀಟ್ ಮಾಡಿದೆ. ಸೊ ಅವ್ರೇನಂದ್ರು ಇಲ್ಲಿ ಮುಗಿಸ್ಕೊಂಡು ಬೇರೆ ಕಡೆ ಹೋಗಿದ್ರಂತೆ. ಸೊ ಬಂದಾಗ ಅದೇ ಸ್ಟ್ರೇಂಜರ್ಸ್ ಬೈಕರ್ಸ್ ಮೀಟ್ ಮಾಡ್ತಾ ಇರ್ತೀವಿ ಅವಾಗ ಅವ್ರೇನು ಇದು ಮಾಡಿದಾಗ ಐ ಬೈ ಎಲ್ಲ ಹೇಳ್ತಾ ಇರ್ತೀವಿ. ಸೊ ಹಂಗೆ ಒಂದು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದಾಗ ಹಿಂಗೆ ಇಲ್ಲಿ ಹೋಗಿ ಚೆನ್ನಾಗಿದೆ ಅಂತ ನನಗೆ ಲೊಕೇಶನ್ ಹೇಳಿದ್ರು. ಸೊ ನಾನು ಅವ್ರ ಹತ್ರ ಜಾಸ್ತಿ ಡೀಟೇಲ್ಸ್ ಕೇಳಕ್ಕೆ ಹೋಗಿಲ್ಲ. ಸೊ ಅವ್ರು ರೆಕಮೆಂಡ್ ಮಾಡೋದಕ್ಕೆ ಏನು ಕಾರಣ ಇರ್ಬೋದು, ಇಲ್ಲಿಗೆ ಏನಕ್ಕೆ ಬರಬೇಕು ಜನಗಳು ಅಂತ? ಸೊ ಬೇಸಿಕಲಿ ಟೂರಿಸಮ್ ಯಾವ ಥರ ಇರಬೇಕು ಅಂದರೆ, ನಮ್ಮದು ಇದರಲ್ಲಿ ಇವಾಗ ಗೋಕರ್ಣ ಅಂತ ಬಂದರೆ ನಿಮಗೆ ಗೋಕರ್ಣ ಪೂರ್ತಿಯಾಗಿ ಕಾಮ್ ಆಗಿರುತ್ತೆ, ಪೀಸ್ ಆಗಿರುತ್ತೆ, ಏನು ಪಾರ್ಟಿಗಳಾಗಲ್ಲ ನಿಮಗೆ. ಇಲ್ಲಿ ನಿಮ್ಮ ಗೋವಾ ಥರ ಅಲ್ಲ, ತುಂಬಾ ಡಿಫ್ರೆಂಟ್ ವೈಬು. ಸೊ ಎಲ್ಲ ಪ್ಲೇಸ್ನ ನೀವು ಒಂದೇ ಥರ ಇವಾಗ ರೆಸಾರ್ಟ್ ಮಾಡಿದರೆ ಇಲ್ಲ ಯಾವುದೋ ಒಂದು ಸ್ಟೇ ಮಾಡಿದರೆ ಎಲ್ಲದನ್ನು ಒಂದೇ ಥರ ನಡೆಸೋದ್ರಿಂದ ಏನು ಯೂಸ್ ಇಲ್ಲ. ಆ ಪ್ಲೇಸಿಗೆ ಯಾವ ಥರ ಸೂಟ್ ಆಗುತ್ತೆ ಆ ಥರ ನಡೆಸ್ಬೇಕು. ನಮ್ಮದು ಬೇರೆ ಕಡೆನೂ ಸ್ಟೇ ಇದೆ, ಇವಾಗ ವರ್ಕಳದಲ್ಲಿ ನಮ್ಮದು ಸ್ಟೇ ಇರ್ಬೋದು, ಅಲ್ಲೋದ್ರೆ ನೀವು ಪಾರ್ಟಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇವಾಗ ನಾವು ಗೋವಾಗಾದರೂ ಅದೇ ಮಾಡ್ತೀವಿ. ಗೋಕರ್ಣಕ್ಕೆ ಜನ ಏನಕ್ಕೆ ಬರ್ತಾರೆ ಅಂದರೆ ಯೋಗ ಕಲಿಯೋಕ್ಕೆ ಬರ್ತಾರೆ, ಪೀಸ್ ಹುಡುಕೊಂಬರ್ತಾರೆ, ಬೇರೆ ಸ್ಟ್ರೆಸ್ನಲ್ಲಿ ಅವಾಯ್ಡ್ ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ. ಸೊ ನಾವು ಯಾವ ಥರ ಪ್ರಾಪರ್ಟಿನ ನಡೆಸ್ತಾ ಇದ್ದೀವಿ ಅಂದರೆ ಅದೇ, ಅವರಿಗೆ ಪರ್ಸ್ನಲ್ ಸ್ಪೇಸ್ ಇರಬೇಕು. ಜಾಸ್ತಿ ಟ್ರಾವೆಲ್ ಮಾಡ್ತಾ ಸುಮ್ಮನೆ ಜನ ಎಲ್ಲ ಬಂದು ಯಾವಾಗಲೂ ಮಾತಾಡೋದು, ಇಲ್ಲ ಗಲಾಟೆ ಮಾಡೋದು, ಇಲ್ಲ ಕಿರಿಕಿರಿ ಮಾಡೋದು, ಅದಕ್ಕೋಸ್ಕರ ಯಾರು ವೆಕೇಷನ್ ತಗೋಬಾರ್ದು. ರಿಲ್ಯಾಕ್ಸ್ ಆಗಬೇಕು, ಸ್ಟ್ರೆಸ್ಸಿಂದ ಹೊರಗಡೆ ಬರಬೇಕು ಅಂತಲೇ ಎಲ್ಲರೂ ವೆಕೇಷನ್ ತಗೊಳ್ಳೋದು. ಸೊ ಅವರಿಗೆ ಬೇಕಾಗಿರುವಂಥ ಮಿನಿಮಲಿಸ್ಟಿಕ್ ಅಮ್ಯುನಿಟೀಸ್ ಏನಿದೆ, ಆಮೇಲೆ ಮಿನಿಮಲಿಸ್ಟಿಕ್ ಪ್ರೈಸ್ನ ಇಟ್ಬಿಟ್ಟು ನಾವು ಪ್ರಾಫಿಟಿಗೆ ಅಂತ ಮಾಡ್ತಾ ಇರೋದಲ್ಲ ಕಂಪ್ಲೀಟಾಗಿ. ಯಾಕಂದರೆ 300 ರೂಪಾಯಿ, 350 ರೂಪಾಯಿ, 400 ರೂಪಾಯಿಗೂ ಬೆಡ್ ಸಿಗುತ್ತೆ ನಿಮಗೆ. ನೀವು ಅದನ್ನ ಕೊಡದೇ ಇದ್ರೂ ನಾವು ಬೇಜಾರು ಮಾಡ್ಕೊಳ್ಳಲ್ಲ. ಆ ಥರ ನಾವು ನಡೆಸ್ತಾ ಇರೋದು, ನಾನಾಗಲಿ ವಿನಯ್ ಅವರಾಗಿರಲಿ. ಸೊ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಜನಕ್ಕೆ ಅಷ್ಟು ಹೆಲ್ಪ್ ಮಾಡ್ತೀವಿ. ಸೊ ನಮ್ಮದು ಏನು ಮೋಟಿವ್ ಅಂದರೆ, ಟ್ರಾವೆಲ್ ಮಾಡಿ, ಮಜಾ ಮಾಡಿ, ಕುಡಿಯೋದು, ಮಜಾ ಮಾಡೋದು, ಅದು ಇದು ಎಲ್ಲ ಇದ್ದಿದ್ದೆ. ಅದನ್ನ ಬಿಟ್ಟು ಒಂದು ಸ್ವಲ್ಪ ಫಿಟ್ನೆಸ್ ಕಡೆಗೆ ಫೋಕಸ್ ಮಾಡಿ, ಸುತ್ತಾಡಿ, ಬೀಚ್ ಟ್ರಕ್ಕೆಲ್ಲ ಹೋಗಿ, ಇಲ್ಲೆಲ್ಲ ಬೇಜಾನ್ ಜಾಗ ಇದೆ. ಕೋಟಿ ತೀರ್ಥ ಆಗಿರ್ಬೋದು, ನೀವು ಟೌನಲ್ಲೆಲ್ಲ ವಾಕಿಂಗ್ ಹೋಗ್ಬೋದು, ಸೈಕ್ಲಿಂಗ್ ತೊಗೊಳ್ಬೋದು, ಸೈಕಲ್ ತೊಗೊಂಡೆಲ್ಲ ಟೂರ್ ಮಾಡ್ಬೋದು. ಇಲ್ಲಿ ನೀವು ಆ್ಯಕ್ಚುಲಿ ಕೂತ್ಕೊಂಡು ಪ್ರತಿ ವರ್ಷ ಜನ ಬರ್ತಾರೆ ಇಲ್ಲಿಗೆ. ಗೋಕರ್ಣ ಅಂತ ಹುಡುಕೊಂಡು ಏನಿಲ್ಲ ಅಂದ್ರೆ ಒಂದು 50ರಿಂದ 100 ಜನ ಫಾರಿನರ್ಸು ಬೇರೆ ಎಲ್ಲೂ ಹೋಗ್ದೇನೆ ಪ್ರತಿ ವರ್ಷ ಗೋಕರ್ಣಕ್ಕೇ ಬರ್ತಾರೆ. ಅಂದರೆ ಏನಕ್ಕೆ ಇರ್ಬೋದು ಅಂತ ನನ್ನ ಹತ್ರ ಕೇಳೋದಕ್ಕಿಂತ ಅವ್ರ ಹತ್ರನೇ ಯಾವಾಗಾದ್ರು ಸೀಸನಲ್ಲಿ ಒಂದು ಸಲ ಕೇಳಿದರೆ ನನಗಿಂತ ಚೆನ್ನಾಗಿ ಹೇಳ್ತಾರೆ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಅಂದಾಗೆ ಮತ್ತೆ ನಾವು ಏನೋ ಇಲ್ಲಿ ಏನೇನು ರೂಮ್ಸ್ ಅವೈಲೇಬಲ್, ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇದೆ? ಓಕೆ, ನಮ್ಮ ಹತ್ರ ಒಂದು 7 ಪ್ರೈವೇಟ್ ರೂಮ್ ಇದೆ. ಇವರೇ ಎಲ್ಲ ಓನರ್ಸು ನಮಗೆ. ಆ್ಯಕ್ಚುಲಿ ಇವರು ಶ್ರೀಕಾಂತ್ ಅಂತ, ಅವರು ರಾಮು ಅಂತ, ಅವರು ಪದ್ದು ಅಂತ, ಎಲ್ಲ ಫ್ಯಾಮಿಲಿ ಇವರವರು. ಸೊ ಅವ್ರ ಜೊತೆಗೆಲ್ಲ ಕೊಲಾಬೊರೇಟ್ ಮಾಡಿಬಿಟ್ಟು ನಾವು ಬಿಸ್ನೆಸ್ನ ನಡೆಸ್ತಾ ಇರೋದು. ಅವ್ರದ್ದೆಲ್ಲ ಹಿಂದ್ಗಡೆ ಫಾರ್ಮ್ ಎಲ್ಲ ಇದೆ, ಅವರು ತರಕಾರಿ ಬೆಳೆಯೋದು, ಅದು ಇದು ಎಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಹತ್ರ 7 ಪ್ರೈವೇಟ್ ರೂಮ್ಸ್ ಇದೆ, ಒಂದು 32 ಡಾರ್ಮೆಟ್ರೀಸ್ ಇದೆ. 32ರಲ್ಲಿ ಒಂದು 20 AC ಡಾರ್ಮೆಟ್ರಿ ಇದೆ, ಉಳಿದಿರೋದೆಲ್ಲ ನಾನ್ AC. ಸೊ ನಿಮಗೆ 350-400 ರೂಪಾಯಿಂದ ಹಿಡಿದು 1500 ತನಕ ನಮ್ಮದು ಮ್ಯಾಕ್ಸಿಮಮ್ ಪ್ರೈಸ್, ಅದಕ್ಕಿಂತ ಜಾಸ್ತಿ ಇಡಲ್ಲ ನಾವು. ಸೊ ಆ ರೇಂಜಲ್ಲಿ ನೀವು ಹುಡುಕ್ತಾ ಇದ್ದರೆ, ಆಮೇಲೆ ಮಿನಿಮಲಿಸ್ಟಿಕ್ ಆಗಿರಬೇಕು, ಯೋಗ ಮಾಡಬೇಕು ಬೆಳಿಗ್ಗೆ ಫ್ರೀಯಾಗಿ, ಇಲ್ಲ ಫ್ರೀಯಾಗಿ ವಾಕಿಂಗ್ ಎಲ್ಲ ಹೋಗಬೇಕು ಅಂತ ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ವೆಕೇಷನ್ ತಗೊಳ್ತೀರಾ ಅಂತಿದ್ರೆ ನೀವು ಯಾವಾಗಾದರೂ ಬರ್ಬೋದು, ಇಲ್ಲಿ ಮಜಾ ಮಾಡ್ಬೋದು, ಎಷ್ಟು ದಿನ ಆದರೂ ಇರ್ಬೋದು. ಸೊ ಹ್ಯಾಪಿ ಟ್ರಾವೆಲಿಂಗ್. ಸೊ ಇಲ್ಲಿ ನಾನು 10 ಸ್ಟೇ ಡಾರ್ಮೆಂಟ್ರಿ ಎಲ್ಲ ಇದೆ ಅಂತ ಕೇಳಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವಾಗಲೂ ಎಕ್ಸ್ಪೆನ್ಸಿವ್ ರೇಟ್ ಮಾಡಲ್ಲ ಆಸ್ ಎ ಬೈಕರ್. ಸೊ ನಾವು ಒಂದೊಂದು ಟೈಮ್ ಬಜೆಟ್ ಫ್ರೆಂಡ್ಲಿ ಟ್ರಾವೆಲಿಂಗು ಮಾಡ್ತಾ ಇರ್ತೀವಿ. ಸೊ ಅಂದಾಗೆ ನಿಮ್ಮದು ಪ್ರೈಸ್ ನೋಡಿದೆ, ತುಂಬ ರೀಸನಬಲ್ ಆಗಿದೆ. ಸೊ ಇದು ಹೆಂಗೆ ಚೇಂಜ್ ಆಗುತ್ತೆ? ನಾನು Booking.com ನೋಡಿದೆ, ಈಗ ಇದರಲ್ಲಿ ಅದು ವೇರಿ ಆಗ್ತಾ ಇದೆ ಅಮೌಂಟು. ಸೊ ಯೂಶ್ವಲಿ Booking.com ಆಗಿರಲಿ, ಯಾವುದೇ OTT ಅಂತ ಕರಿತೀವಿ ನಾವು, ಆನ್ಲೈನ್ ಟ್ರಾವೆಲ್ ಏಜೆನ್ಸೀಸ್ ಅಂತ, OTA ಅಂತ. ಸೊ ಅದಕ್ಕೆಲ್ಲದಕ್ಕೂ ನೀವು 15-20% ಕಮಿಷನ್ ಕೊಡಬೇಕಾಗುತ್ತೆ. ಸೊ ನಾವೆಲ್ಲ ಪ್ರೈಸಸ್ ಪುಷ್ ಮಾಡ್ತೀವಿ. ಅವ್ರೇನು ಮಾಡ್ತಾರೆ, ಅವರಿಗೆ ಜಾಸ್ತಿ ಬುಕ್ಕಿಂಗ್ಸ್ ಬರಲಿ, ಅವ್ರ ಥ್ರೂ ಜಾಸ್ತಿ ಬುಕ್ಕಿಂಗ್ಸ್ ಬರಲಿ ಅಂತ ಅವರಿಗೆ, ಯಾಕಂದರೆ ಬುಕ್ಕಿಂಗ್ ಜಾಸ್ತಿ ಬಂದರೆ ಅವ್ರಿಗೆ ಕಮಿಷನ್ ಜಾಸ್ತಿ. ಅವರು ಕಮ್ಮಿ ರೇಟಿಗೆ ಪುಷ್ ಮಾಡ್ತಾರೆ ಕೆಲವೊಂದು ಸಲ. ಪ್ರೈಸಲ್ಲೆಲ್ಲ ಕಾಂಪ್ರಮೈಸ್ ಇರುತ್ತೆ, ಆ ಕಡೆ ಈ ಕಡೆ ಒಂದು 20 ರೂಪಾಯಿ 10 ರೂಪಾಯಿ ಆ ಕಡೆ ಈ ಕಡೆ ಆಗ್ಬೋದು. ಸೊ ಅದೇ ಯೂಶ್ವಲಿ 350-400ಇಂದ ಸ್ಟಾರ್ಟ್ ಆಗಿ ನಿಮಗೆ 1500 ತನಕ. ಅಗೋಡದಲ್ಲೆಲ್ಲ ನೀವು ನೋಡಿದರೆ 1200-1300 ನಿಮಗೆ ರೂಮ್ ಸಿಗುತ್ತೆ. ಸೊ ಯೂಶ್ವಲಿ ನಾವು ಚೆಕ್ ಇನ್ ಮಾಡ್ಬೇಕಾದ್ರೆ ಅದೇ ಪ್ರೈಸಿಗೆ ಚೆಕ್ ಇನ್ ಮಾಡೋದು. ಅಲ್ಲಿ ಎಲ್ಲ ಇನ್ಕ್ಲೂಸಿವ್ ಟ್ಯಾಕ್ಸಸ್ಸು ಎಲ್ಲ 12% ಟ್ಯಾಕ್ಸ್ ಪೇ ಮಾಡ್ತೀವಿ. ಸೊ ಆ ಪ್ರೈಸಸಲ್ಲಿ 12% ಟ್ಯಾಕ್ಸ್ ಬಂದುಬಿಟ್ಟು 15% ಕಮಿಷನ್ ಹೋಗಿ Booking.comಗೆ ರನ್ನಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ ನೀವು ಲೆಕ್ಕ ಹಾಕಿದರೆ ಆ್ಯಕ್ಚುಲಿ ಏನು ದೊಡ್ಡ ಬಿಸ್ನೆಸ್ಸಲ್ಲಿ ನಿಮ್ಗೆ ಅನಿಸ್ಬೋದು, ತುಂಬ ಅಷ್ಟೇ ಎಲ್ಲ ಮಾಡ್ತಾಯಿದ್ದಾರೆ, ಇಲ್ಲಿ ಚೆನ್ನಾಗಿದ್ದಾರೆ ಗೋಕರ್ಣ, ಅಲ್ಲಿ ಬೀಚಲ್ಲಿ ಲೈಫ್ ಸೂಪರಾಗಿರುತ್ತೆ, ಅದಂತೂ ನಿಜ. ಇಲ್ಲಿ ಇರೋದಕ್ಕೇ ಒಂದು ಮಜಾ. ಇಲ್ಲೆಲ್ಲ ಲೋಕಲ್ ಇದ್ದಾರೆ, ಯಾರಾದರೂ ಬಿಟ್ಟು ಬೇರೆ ಬೆಂಗಳೂರಲ್ಲೆಲ್ಲ ಸೆಟ್ಲಾಗಿರೋರು ಎಷ್ಟು ಜನ ಇದ್ದಾರೆ ಅಂತ ಕೇಳಿ ಸಿಗಲ್ಲ, ಯಾರೂ ಸಿಗಲ್ಲ. ಅದಕ್ಕೇ
ಸೊ ಆ ಥರ ನೋಡೋಕೆ ಹೋದರೆ ಮೋರ್ ದೆನ್ ವಾಟ್ ವಿ ಹ್ಯಾವ್, ವಾಟ್ ಗೋಕರ್ಣ ಗಿವ್ಸ್ ಅಸ್, ದಟ್ಸ್ ಗ್ರೇಟ್ ಅಂತ. ಸೊ ಈಗ ನಾವು ಬರಬೇಕು ಅಂದರೆ ಇಲ್ಲಿ ಬುಕ್ ಮಾಡ್ಕೊಂಡೇ ಬರಬೇಕಾ, ಇಲ್ಲ ಅಂದರೆ ಇಲ್ಲ ನೀವು ಡೈರೆಕ್ಟಾಗಿ ಬರ್ಬೋದು. ಸೊ ಡೈರೆಕ್ಟಾಗಿ ಬಂದಾಗಲೂ ನೀವು ಕಂಪ್ಲೀಟಾಗಿ ಪ್ರಾಪರ್ಟಿ ಬುಕ್ ಆಗಿದ್ರೆ ನಾವು ಯೂಶ್ವಲಿ ಏನು ಮಾಡ್ತೀವಿ, ನಿಮಗೆ ಟೆಂಟ್ ಕೊಡ್ತೀವಿ 100 ರೂಪೀಸಿಗೆ 200 ರೂಪೀಸಿಗೆಲ್ಲ. ಇಲ್ಲ ತುಂಬ ಜನ ಫಾರಿನರ್ಸ್ ಎಲ್ಲ ಸೀಸನಲ್ಲಿ ಏನು ಮಾಡ್ತಾರೆ, ಹ್ಯಾಮಕಲ್ಲೇ ಮಲ್ಕೊಂಡ್ಬಿಡ್ತಾರೆ. ಸೊ ದೇ ಜಸ್ಟ್ ನೀಡ್ ಅ ಪ್ಲೇಸ್ ಟು ಕ್ರ್ಯಾಶ್ ಆ್ಯಂಡ್ ಟಾಯ್ಲೆಟ್ಸ್ ಟು ಯೂಸ್ ಆ್ಯಂಡ್ ಆಲ್ ದಿಸ್. ಸೊ ತುಂಬ ಜನ ಸೈಕಲಲ್ಲೆಲ್ಲ ಬರ್ತಾರೆ, 11,000 12,000 ಕಿಲೋಮೀಟರ್ ಎಲ್ಲ ಸೈಕ್ಲಿಂಗ್ ಮಾಡಿಬಿಟ್ಟು. ಸೊ ಅವರೆಲ್ಲ ಬಂದಾಗ ಅವರಿಗೆಲ್ಲ ನಾವು ಜಾಸ್ತಿ ಚಾರ್ಜ್ ಮಾಡಲ್ಲ, 150 ರೂಪಾಯಿ 200 ರೂಪಾಯಿ ಮ್ಯಾಕ್ಸಿಮಮ್ ಒಂದು ಹ್ಯಾಮಕ್ಕಿಗೆ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಫ್ರೀ ಇರುತ್ತೆ. ಎಲ್ಲ ನಿಮಗೆ ಹೊರಗಡೆಯಿಂದ ಬಾಟಲ್ಸು ಸ್ನ್ಯಾಕ್ಸು ಅದೆಲ್ಲ ತರಬೇಕು ಅಂತಲೇ ಇಲ್ಲ. ನೀವು ಫೀಡ್ ಮಾಡ್ಬೋದು ಕೌಸಿಗೆಲ್ಲ, ಫುಡ್ ವೇಸ್ಟ್ ಎಲ್ಲ ತೊಗೊಂಬಂದಿದ್ರೆ, ನಾನ್ ವೆಜ್ ಎಲ್ಲ ಇದ್ದರೆ ನಾಯಿಗಳಿಗೆ ಫೀಡ್ ಮಾಡ್ಬೋದು. ಸೊ ಎಲ್ಲ ಸಸ್ಟೈನೇಬಲ್ ಪ್ರಾಪರ್ಟಿ, ಮಿನಿಮಮ್ ವೇಸ್ಟೇಜು, ಆಮೇಲೆ ಮಿನಿಮಮ್ ಫೆಸಿಲಿಟೀಸು. ಫ್ಯಾಮಿಲೀಸಿಗೆಲ್ಲ ನಾನು ರೆಫರ್ ಮಾಡಲ್ಲ. ಆಮೇಲೆ ನಿಮ್ಮದು ಹನಿಮೂನು ಆ ಥರ ವೆಕೇಷನ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ರೆ ನಮ್ಮ ಪ್ರಾಪರ್ಟಿಗೆ ಬರಲೇಬೇಡಿ. ನಿಜವಾಗ್ಲೂ ಬೀಚ್ ಸೈಡಲ್ಲಿ ಬೇಜಾನ್ ಪ್ರಾಪರ್ಟಿಗಳಿದೆ ಲಕ್ಸುರಿ ಆಗಿರೋದು. ಸೊ ನಿಮ್ಮದು ಏನು ನೀಡಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಟ್ರಾವೆಲ್ ಮಾಡಿ ಅಷ್ಟೇ. ಸೊ ನಾನು ಈಗ ಕೇಳ್ಪಟ್ಟಿದ್ದು ಇಲ್ಲಿ ಹಂಗೆ ಕ್ಯಾಶುವಲಾಗಿ ಮಾತಾಡಬೇಕಾದ್ರೆ ಇಲ್ಲಿ ಸೀಸನ್ ಇದೆ, ಇಲ್ಲಿ ಗೋಕರ್ಣಗೆ ಸೀಸನ್ ಇದೆ, ಆಮೇಲೆ ಸ್ಟೇಗೆ ಜಾಸ್ತಿ ಬರ್ತಾರೆ ಅಂತ ಇತ್ತು. ಯಾವ ಸೀಸನಲ್ಲಿ ಏನೇನು ಫೆಸಿಲಿಟೀಸ್ ಕೊಡ್ತೀರಾ ಒಂದು, ಮತ್ತು ಅದೇ ಸೀಸನ್ ಏನಕ್ಕೆ ಪ್ರಿಫರ್ ಮಾಡ್ತೀರಾ ಅಂದರೆ ಮಾನ್ಸೂನ್ ಸೀಸನ್ ಹತ್ತತ್ರ ಆದಮೇಲೆ ಅದು ಅನ್ಕೊತೀನಿ ನಾನು. ಸೊ ಅದೇನೇನಕ್ಕೆ ಇದು ಮಾಡ್ತೀರಾ ನಾನು? ಸೊ ಯೂಶ್ವಲಿ ಗೋಕರ್ಣ ಸೀಸನ್ ಅಂದರೆ ಎಲ್ಲರೂ ಸೀಸನ್ ಅಂತ ಹೇಳ್ತಾರಲ್ಲ, ಅದು ಚೌತಿಯಿಂದ ಸ್ಟಾರ್ಟಾಗಿ ಅದು ಯಾವಾಗಲೇ ಇರಲಿ, ಚೌತಿಯಿಂದ ಸ್ಟಾರ್ಟಾಗಿ ನಿಮಗೆ ಶಿವರಾತ್ರಿವರೆಗೂ ಜನ ಆ್ಯಕ್ಟಿವ್ ಆಗಿರ್ತಾರೆ. ಅಂದರೆ ಎಲ್ಲ ಬಿಸ್ನೆಸಸ್ ನೋಡ್ಕೊಳ್ತಾರೆ. ಅದಾದಮೇಲೆ ಏನು ಗೊತ್ತಾ ಎಲ್ಲರಿಗೂ, ಯಾಕಂದರೆ ಡೇ ಆ್ಯಂಡ್ ನೈಟು ಇದು ನಿಮಗೆ ಟೂರಿಸಮ್ ಅಂತ ಬಂದಾದ್ಮೇಲೆ ಡೇ ಆ್ಯಂಡ್ ನೈಟ್ ಬಿಸ್ನೆಸ್. ನಿಮಗೆ ರಾತ್ರಿ ಆದರೂ ಚೆಕ್-ಇನ್ ಬರ್ಬೋದು, ರಾತ್ರಿ ಆದರೂ ಬೀಚಿಗೆ ಹೋಗಿ ಜನಕ್ಕೆ ಏನಾದರೂ ಆಗ್ಬೋದು. ಸೊ ನೀವು ಕಂಟಿನ್ಯೂಸ್ ಆಗಿ ಎದ್ದಿರಬೇಕು, ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಎಲ್ಲ ಸ್ಟೇ ಓನರ್ಸಿಗಾಗಲಿ ಲೋಕಲೈಟ್ಸಿಗಾಗಲಿ. ನೋಡಿ ಹಂಪಿಯಲ್ಲಿ ಒಂದು ಸೀನ್ ಆಯಿತು, ಆ ಥರ ಗೋಕರ್ಣದಲ್ಲಿ ಯಾವತ್ತೂ ಆಗಬಾರ್ದು, ಯಾರು ಆಗಕ್ಕೆ ಬಿಡಲ್ಲ. ಆ ಥರ ಲೋಕಲೈಟ್ಸಲ್ಲ ಆ ಥರ ಇದ್ದಾರೆ ಇಲ್ಲಿ. ಬಟ್ ಅದಕ್ಕಿಂತ ಅದೇ ಮೇಜರಾಗಿ ನಿಮಗೆ ಸೀಸನ್ ಅಂದರೆ ಯೂಶ್ವಲಿ ಫಾರಿನರ್ಸ್ ಬಂದು ಇಲ್ಲಿ ಉಳ್ಕೊಳ್ತಾರೆ. ಎಲ್ಲರೂ ಈ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿರೋದು ಫಸ್ಟು ಫಾರಿನರ್ಸೇನೆ. ಓಮ್ ಬೀಚ್ ಅಂತ ಹೆಸರಿಟ್ಟಿರೋದಾಗಿರಲಿ, ಇಲ್ಲ ಪ್ಯಾರಡೈಸ್ ಬೀಚ್ ಅಂತ ಹೆಸರಿಟ್ಟಿರೋದಾಗಿರಲಿ, ಎಲ್ಲ ಅವರೇನೇ ಹೆಸರಿಟ್ಟಿರೋದು. ಸೊ ಅವರೇ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿರೋದು, ಅವರೇ ಹಿಪ್ಪೀಸು ಆ್ಯಕ್ಚುಲಿ. ಅವರೇ ಟ್ರಾವೆಲಿಂಗ್ ಅಂತ ನಮಗೆ ಟ್ರಾವೆಲ್ ಮಾಡೋ ನೀಡಿರಲಿಲ್ಲ. ಯಾಕಂದರೆ ಇಂಡಿಯಾದಲ್ಲೆಲ್ಲ ಇದೆ ನಮಗೆ, ಏನಿಲ್ಲಿ ಸ್ನೋ ಆಗಲ್ಲ, ಏನೆಲ್ಲ ಬೆಳಿತೀವಿ ನಮಗಂತ. ಸೊ ಅವರಿಗೆ ಆ ಥರ ಜಾಗಗಳನ್ನ ಹಂಟ್ ಮಾಡ್ತಾ ಹೋಗ್ತಾ ಈ ಥರ ಒಂದು ಗೋಕರ್ಣ ಇಂಡಿಯಾದಲ್ಲಿ ಸಿಕ್ಕಾಗ ತುಂಬ ಜನ ಇಲ್ಲೇ ಸ್ಟೇ ಮಾಡಿ. ಅದೊಂದು ಸೀಸನ್ ಅಂದರೆ ಏನು ಗೊತ್ತಾ, ನಿಮಗೆ ರೇನ್ ಬರೋಲ್ಲ, ಆಮೇಲೆ ಟೆಂಪರೇಚರ್ ತುಂಬ ಸೂದಿಂಗ್ ಆಗಿರುತ್ತೆ ಸನ್ ಬಾತ್ ಮಾಡೋದಕ್ಕೆ, ಎಸ್ಪೆಷಲಿ ಬೀಚಸಲ್ಲೆಲ್ಲ. ನಿಮಗೆ ಯಾವಾಗ ಸೆಪ್ಟೆಂಬರ್ ಅಕ್ಟೋಬರಿಂದ ಸ್ಟಾರ್ಟಾಗಿ ಮಾರ್ಚ್ ಏಪ್ರಿಲ್ ತನಕ ನಿಮಗೆ 26 to 27 ಡಿಗ್ರಿ ಒಳಗಡೆನೇ ಇರುತ್ತೆ ಟೆಂಪರೇಚರ್, ಜಾಸ್ತಿ ಹೋಗಲ್ಲ. ಆಮೇಲೆ ಹ್ಯೂಮಿಡಿಟಿ ಸ್ಟಾರ್ಟ್ ಆಗುತ್ತೆ ನಿಧಾನಕ್ಕೆ. ನಿಮಗೆ ಪೀಕ್ ಸಮ್ಮರಲ್ಲಿ ಇರೋಕ್ಕಾಗಲ್ಲ, ತುಂಬ ಜನಕ್ಕೆ AC ರೂಮೇ ಬೇಕು ಎಲ್ಲರಿಗೂ. ಇವಾಗ ನಾವು ಲೋಕಲೈಟ್ಸ್ ಒಂದು ಸ್ವಲ್ಪ ಓಡಾಡ್ತೀವಿ, ನಾವು ಇಲ್ಲಿರೋ ಜನ ಓಡಾಡ್ತೀವಿ, ಬಿಟ್ಟರೆ ಬಂದಿರೋರೆಲ್ಲ AC ರೂಮೇ ಕೇಳೋದು. ಸೊ ಲಾಸ್ಟ್ 2 ಮಂತ್ಸಲ್ಲಿ ಇವಾಗ ಏಪ್ರಿಲ್ ಮೇ ಆಗಿರ್ಬೋದು, ಅಲ್ಲಿ ಅದು ಆಫ್ ಸೀಸನ್ ಅಂತ ಕನ್ಸಿಡರ್ ಆಗುತ್ತೆ, ತುಂಬ ಜನ ಟ್ರಾವೆಲ್ ಮಾಡಲ್ಲ. ಅದಾದಮೇಲೆ ರೈನ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಂಟಿನ್ಯೂಸ್ ಆಗಿ ಸೆಪ್ಟೆಂಬರ್ ತನಕ. ಮತ್ತೆ ಮಳೆಗಾಲನೇ, ಎಲ್ಲ ಗದ್ದೆ ಮಾಡ್ತಾ ಇರ್ತಾರೆ, ಎಲ್ಲ ಕಡೆ ವಾಟರ್ ಕ್ಲಾಗ್ ಆಗುತ್ತೆ. ಸೊ ಜೋಗ್ರಫಿನೇ ಆ ಥರ. ನಿಮಗೆ ಮಳೆಗಾಲದಲ್ಲಿ ಟೂರಿಸಮ್ ನಡೆಯಲ್ಲ. ಆಮೇಲೆ ಜನ ಏನು ನೋಡೋಕ್ಕೆ ಇಷ್ಟಪಡ್ತಾರೆ ಅಂದರೆ ಬೀಚಲ್ಲಿ ಸನ್ಸೆಟ್ ನೋಡೋಕ್ಕೆ ಇಷ್ಟಪಡ್ತಾರೆ, ಸನ್ರೈಸ್ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅದು ಸೀಸನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಯಾವಾಗಿಂದ, ಚೌತಿಯಿಂದ ಶಿವರಾತ್ರಿ ತನಕ. ಸೊ ಶಿವರಾತ್ರಿ ಯಾವಾಗ ಒಂದು ಮಾರ್ಚ್ ಎಂಡಿಗೆ ಬರುತ್ತೆ, ಚೌತಿ ಯೂಶ್ವಲಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಬರುತ್ತೆ. ಸೊ ಇದು ಬಂದು ಏನು ಸ್ಟೇ ಹೆಸರು ಬಂದು ಮಾಮೂಲಿ ಗೋಕರ್ಣ ಅಂತ. ಸೊ ಇದಕ್ಕೆ ಇನ್ನೊಂದು ಕಮ್ಯುನಿಟಿ ನೇಮ್ ಅಂತ ಒಂದಿದೆ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಏನದು ಕಮ್ಯುನಿಟಿ? ನೀವು ನೋಡಿದೆ ಅದೇ ಪ್ಲಾಸ್ಟಿಕ್ ಎಲ್ಲ ಬೀಚಲ್ಲಿ ಇದು ಮಾಡ್ತಾಯಿದ್ರಿ, ಅದೆಲ್ಲ ಮಾಡ್ತೀವಿ. ಹೌದು, ಮೋರ್ ದೆನ್ ದ್ಯಾಟ್ ನಾವೇನು ಮಾಡ್ತೀವಿ ಅಂದರೆ ನಮ್ಮದು ಪ್ಲೇಸ್ನ ಒಂದು 10,000ಕ್ಕಾಗಲಿ 15,000ಕ್ಕಾಗಲಿ ತುಂಬ ಜನ ಫಾರಿನರ್ಸು ಲಾಂಗ್ ಟರ್ಮಿಗೆ ಬರ್ತಾರೆ. ಅಂದರೆ ನಾನು ಹೇಳಿದ್ನಲ್ಲ, ತುಂಬ ಗೋಕರ್ಣಕ್ಕೆ ಬರ್ತಾರೆ, ಇಲ್ಲೇ ಉಳ್ಕೊಳ್ತಾರೆ ಫುಲ್ಲು ವೀಸಾ ಟರ್ಮಲ್ಲಿ. ಆಮೇಲೆ ಇಲ್ಲಿಂದನೇ ಡೈರೆಕ್ಟಾಗಿ ಹೋಗ್ತಾರೆ, ಬೇರೆ ಯಾವ ಜಾಗನೂ ಓಡಾಡಲ್ಲ ಅಂತ. ಸೊ ಕೆಲವೊಂದು ರೂಮ್ಸ್ಗಳನ್ನ ನಾವು ಅವ್ರಿಗೆ ಕಂಟಿನ್ಯೂಸ್ ಆಗಿ ಕೊಟ್ಟಿರ್ತೀವಿ. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ನಮಗೆ. ಅವರು ಯೋಗ ಹೇಳ್ಕೊಡ್ತಾರೆ, ಇಲ್ಲ ಏನಾದರೂ ಒಂದು ಹೇಳ್ಕೊಡ್ತಾರೆ, ಇಲ್ಲ ಕಮ್ಯುನಿಟಿ ಕಿಚನಲ್ಲಿ ಕುಕ್ ಮಾಡ್ತಾರೆ, ಕೆಫೆಯಲ್ಲಿ ನಮ್ಮ ಜೊತೆ ಸರ್ವ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಇಟ್ಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಅವರಿಗೇನು ಪೇ ಮಾಡಲ್ಲ, ಬಟ್ ಅವರು ನಮ್ಮ ಜೊತೆ ಕಮ್ಯುನಿಟಿ ಹೆಲ್ಪ್ ಟೈಪಲ್ಲಿ. ಕಮ್ಯುನಿಟಿ ಅಂದರೆ ಪೀಪಲ್ ಕಮಿಂಗ್ ಟುಗೆದರ್. ಸೊ ಫಾರ್ ಒನ್ ಪರ್ಪಸ್, ನಮ್ಗೆ ಯಾರು ಒಂದು ಪರ್ಪಸ್ ಇದ್ದರೆ ಎಲ್ಲರೂ ಬಂದು ಅದನ್ನೇ ಮಾಡ್ತಾ ಇರೋದನ್ನ. ಸೊ ಈ ಜಾಗ ನಡೆಸೋದಕ್ಕೆ ನಾವು ಆ ಥರ ಹೆಲ್ಪ್ ತೊಗೊಂಡು ನಡೆಸ್ತಾ ಇದ್ದೀವಿ. ಅದಕ್ಕೆ ಅದನ್ನ ಕಮ್ಯುನಿಟಿ ಅಂತ ಕರೀತಾ ಇರೋದು. ಇವಾಗಲೂ ನೀವು ನೋಡೋಕೆ ಹೋದರೆ ಇಬ್ಬರು ವಾಲಂಟಿಯರ್ಸ್ ಇದ್ದಾರೆ ನಮ್ಮ ಪ್ರಾಪರ್ಟಿಯಲ್ಲಿ. ಒಬ್ಬರು ಯೋಗ ಹೇಳ್ಕೊಡ್ತಾರೆ, ಇನ್ನೊಬ್ಬರು ಅದೇ ಕುಕ್ಕಿಂಗು, ಕೆಫೆ ಅದೆಲ್ಲ ನೋಡ್ಕೊಳ್ತಾರೆ. ಸೊ ಅದೇ ಯೂಶ್ವಲಿ ಕಮ್ಯುನಿಟಿ ಅಂತ ಏನಕ್ಕೆ ಕರಿತೀವಿ ಅಂದರೆ ವೆನ್ ಪೀಪಲ್ ಕಮ್ ಟುಗೆದರ್ ಫಾರ್ ಒನ್ ಪರ್ಪಸ್, ಸೇಮ್ ಪರ್ಪಸ್ ಆಫ್ ರನ್ನಿಂಗ್ ದಿಸ್ ಹಾಸ್ಟೆಲ್ ಆರ್ ಬಿಲ್ಡಿಂಗ್ ದಿಸ್ ಕಮ್ಯುನಿಟಿ, ಹೆಲ್ಪಿಂಗ್ ಪೀಪಲ್ ಅರೌಂಡ್. So yeah, that's why we call it a community, and people get free stay and free food when they stay here with us. Yeah. ಓಕೆ, ಈಗ ಕೊನೆಯದಾಗಿ ಇಲ್ಲಿಗೆ ಸ್ಟೇ ಬುಕ್ ಅಂದರೆ ಬರಬೇಕು ಅಂದರೆ, ಈಗ ನಾನು ಬುಕ್ ಮಾಡಿಲ್ಲ, ಇಲ್ಲಿಗೆ ಬಂದರೆ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಆ ಥಾಟ್
ಇರಲ್ಲ ಸಿಗುತ್ತೆ ರೂಮು ಏನೋ ಇಲ್ವನೋ ಅಂತ. ಸೊ ಬರುತ್ತೆ ಅಂತ ಬರ್ತೀರಾ. ಸೊ ನನಗೆ ಕನ್ಫ್ಯೂಷನ್ ಇರುತ್ತೆ ಮೈಂಡಲ್ಲಿ, ಈಗ ಸಿಗುತ್ತೆ ಏನೋ ಅಂತ. ಇಫ್ ಯು ಡೋಂಟ್ ಮೈಂಡ್ ಯಾರ್ದಾರು ನಂಬರ್ ಕೊಡ್ಬೋದಾ ಇಲ್ಲಿದು? ನಾನು ಗೂಗಲಲ್ಲಿ ಒಂದ್ಸಲಿ ಕಾಲ್ ಮಾಡಿದ್ದೆ, ಅದು ಹೋಗಲಿಲ್ಲ ಕಾಲ್. ಆ್ಯಕ್ಚುಲಿ ಅದು ಯೂಶ್ವಲಿ ನಾವು ಅದೇ ಆ್ಯಕ್ಟಿವ್ ಆಗಿರೋ ಟೈಮ್, ಯಾಕಂದರೆ ನಾವು ತುಂಬ ಎಂಪ್ಲಾಯೀಸ್ನ ಇಟ್ಕೊಂಡಿಲ್ಲ. ನಾವೇ ಓನರ್ಸ್ ಆಗಿದ್ರೆ ಅವರೇ ವಿನಯ್ ಅವರೇ ರಿಸೆಪ್ಷನ್ಗೆ ಕೂರ್ತಾರೆ, ಇಲ್ಲ ನಾನೇ ರಿಸೆಪ್ಷನ್ಗೆ ಕೂರ್ತೀನಿ. ಆಮೇಲೆ ನಾವು ಇಲ್ಲೂ ಎಲ್ಲಿ ಗೊತ್ತಾ, ಬ್ಯಾಕ್ ಪ್ಯಾಕರ್ಸ್ ಹಾಸ್ಟೆಲ್ ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಬ್ಯಾಕ್ ಪ್ಯಾಕರ್ಸ್ ಅಂದರೆ ಟ್ರಾವೆಲ್ ಮಾಡೋರಿಗೆ ಅಸಿಸ್ಟ್ ಮಾಡೋದಕ್ಕೆ ಒಂದು ರನ್ ಮಾಡೋ ಬಿಸ್ನೆಸ್ ಅಷ್ಟೇ ಬಿಟ್ಟರೆ ದುಡ್ಡು ಮಾಡೋದಕ್ಕಾಗಲಿ ಇಲ್ಲ ತುಂಬಾ ಲಕ್ಸುರಿಯಾಗಿ ಇರೋದಕ್ಕಾಗಲಿ ಮಾಡ್ತಾ ಇರೋದಲ್ಲ. ಸೊ ಸೀಸನಲ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ. ಶಿವ ಅಂದವ್ರು ನೋಡಿ, ನಮ್ಮ ಕುಕ್ ಅವರು ರಜಾಲಿದ್ದಾರೆ ಇವಾಗ. ಸೀಸನಲ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ. ಇವಾಗ ಆಫ್ ಸೀಸನಲ್ಲಿ ಒಂದು ಸ್ವಲ್ಪ ಕಾಲ್ಸ್ನ ನಾವು ಕಮ್ಮಿ ತೊಗೊಳ್ತೀವಿ. ಆಮೇಲೆ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇದೆ ಗೋಕರ್ಣ ಇಸ್ ಸ್ಮಾಲ್ ವಿಲೇಜ್. ಒಂದು 50-60 ಸಾವಿರ ಜನ ಇದ್ರೂ ಇನ್ನೂ ಗ್ರಾಮ ಪಂಚಾಯತ್ ಗೋಕರ್ಣ. ಸೊ ಆ ಥರ ನೋಡೋಕೆ ಹೋದರೆ ಫೆಸಿಲಿಟೀಸ್ ಆಗಿರಲಿ, ಅಮ್ಯುನಿಟೀಸ್ ಆಗಿರಲಿ, ಪವರ್ ಡ್ರಾಪ್ಸ್ ಆಗುತ್ತೆ 2 ಡೇಸು. ಸೊ ಫೋನ್ ಚಾರ್ಜ್ ಮಾಡೋಕ್ಕೆಲ್ಲ ಆ ಥರ ಆಪ್ಷನ್ ಇರೋಲ್ಲ. ಅವಾಗೆಲ್ಲ ನಾವೇನು ಮಾಡ್ತೀವಿ, ಬಿಡ್ತೀವಿ. ತುಂಬಾ ರಿಸ್ಕ್ ತಗೊಂಡೆಲ್ಲ ಮಾಡಲ್ಲ, ಯಾಕಂದರೆ ವಿ ಆರ್ ನಾಟ್ ವರ್ಕಿಂಗ್ ಫಾರ್ ಎನಿಬಡಿ ಆಸ್ ಎ ಎಂಪ್ಲಾಯಿ. ಸೊ ವಿ ಡೂ ರನ್ ಅ ಬಿಸ್ನೆಸ್. ಮೋಸ್ಟ್ಲಿ ವಿ ಆರ್ ಆ್ಯಕ್ಟಿವ್ ಇನ್ ದ ಸೀಸನ್. ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿ ಅದೇ ಶಿವರಾತ್ರಿ ತನಕ ಕರೆಕ್ಟಾಗಿರ್ತೀವಿ. ಎಲ್ಲ ಫೋನ್ ರಿಸೀವ್ ಮಾಡ್ತೀವಿ, ಎಲ್ಲರಿಗೂ ರಿಪ್ಲೈ ಮಾಡ್ತೀವಿ, ಎಲ್ಲರಿಗೂ ಅಸಿಸ್ಟ್ ಮಾಡ್ತೀವಿ, ಏನೇನು ಮಾಡೋಕ್ಕಾಗುತ್ತೆ. ಸೊ ದಟ್ ವಿ ಕನ್ಸಿಡರ್ ಅಸ್ ಸೀಸನ್. ಅವಾಗ ಆ್ಯಕ್ಟಿವ್ ಆಗಿರ್ತೀವಿ. ಇವಾಗ ಒಂದು ಸ್ವಲ್ಪ ಕಾಮಾಗಿ ಅದೇ ನಮ್ಮದು ಟೈಮು ಪರ್ಸ್ನಲಾಗಿ ಜಿಮ್ ಮಾಡೋದು ಏನೋ ಒಂದು ಅದೇ ಆ ಥರ ಮಾಡ್ತೇವೆ. ಸೊ ಬಟ್ ಯು ಕ್ಯಾನ್ ಕಾಲ್ ಎನಿ ಟೈಮ್. ಇಫ್ ಯು ಡೋಂಟ್ ರೀಚ್ ಅಸ್, ಯು ಕ್ಯಾನ್ ಕಮ್ ಡೈರೆಕ್ಟ್ಲಿ ಹಿಯರ್. ಯು ಕ್ಯಾನ್ ರಿಂಗ್ ದ ಬೆಲ್ ಅಟ್ ದ ರಿಸೆಪ್ಷನ್. ಆ್ಯಂಡ್ ಇಟ್ಸ್ ಅ ಬಿಗ್ ಪ್ಲೇಸ್. ಸೊ ಫೀಲ್ ಫ್ರೀ ಟು ಫೀಲ್ ಹೋಮ್. ದಟ್ಸ್ ವಾಟ್ ವಿ ಟೆಲ್ ಎವ್ರಿಬಡಿ. ಸೊ ಇವಾಗ ನಾವು ಯಾವುದೇ ಟೈಮಲ್ಲಿ ಬಂದ್ರೂ ರೂಮ್ ಅವೈಲೇಬಲ್ ಇರುತ್ತೆ. ಅವೈಲೇಬಲ್ ಇಲ್ಲ ಅಂದರೂ ನಾವು ನಿಮಗೆ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ನಿಮಗೆ ಫೆಸಿಲಿಟೇಟ್ ಮಾಡ್ತೀವಿ, ಬೇರೆಲ್ಲಾದರೂ ಸ್ಟೇ ಸಿಗೋ ಥರ. ಇಲ್ಲ ಲಾಸ್ಟ್ ಆಪ್ಷನ್ ಏನಂದರೆ ನಿಮಗೆ ಟೆಂಟ್ ಹಾಕ್ಕೊಂಡು, ಅದೇ ನಾವು ಟೆಂಟ್ನ ತುಂಬ ಟೈಮಲ್ಲಿ ಈ ಥರ ಫುಲ್ ಬುಕ್ ಆದಾಗ ಪ್ರಾಪರ್ಟಿ ಫ್ರೀಯಾಗೂ ಕೊಟ್ಟಿದ್ದೀವಿ ಟೆಂಟ್ನ. ಸೊ ಅದರಲ್ಲೇನಿಲ್ಲ, ನೀವು ಯಾವಾಗಾದರೂ ಬನ್ನಿ, ಏನಿಲ್ಲ ಅಂದರೂ ಟೆಂಟ್ ಅವೈಲೇಬಲ್ ಇರುತ್ತೆ. ಸೊ ಲಾಸ್ಟ್ ಆಪ್ಷನ್ ಈಸ್ ಅ ಟೆಂಟ್ ಫಾರ್ ಯು. ಸೊ ಯು ಕ್ಯಾನ್ ಆಲ್ವೇಸ್ ಕಮ್ ಹಿಯರ್, ನೋ ಪ್ರಾಬ್ಲಮ್. ಓಕೆ, ಗುಡ್ ಟು ಟಾಕ್ ಯು ಸರ್. ಅಂದರೆ ಚೆನ್ನಾಗಿತ್ತು ಪ್ಲೇಸು, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಆ್ಯಂಡ್ ನಾನು ಸೀಸನಲ್ಲಿ ಬರ್ತೀನಿ. ಆಫ್ ಸೀಸನಲ್ಲಿ ಬಂದಿದ್ದೀನಿ, ಸೀಸನಲ್ಲಿ ಒಂದ್ಸಲಿ ಬರ್ತೀನಿ. ಚೆನ್ನಾಗಿರುತ್ತೆ. ಯಾ ಶ್ಯೂರ್, ಥ್ಯಾಂಕ್ ಯು.